Hi friends, welcome to Spardha Harivu Academy. This is Srinivas. Friends, in last class I decoded KS mains history. ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಹಿಸ್ಟ್ರಿನ ಡಿಕೋಡ್ ಮಾಡಿದ್ದೆ ಕಳೆದ ತರಗತಿನಲ್ಲಿ. ಕೆ ಎಸ್ಗೆ ಸಂಬಂಧಪಟ್ಟಂತೆ ಹಿಸ್ಟ್ರಿನಲ್ಲಿ ಏನೆಲ್ಲ ಟಾಪಿಕ್ ಇದೆ, ಪ್ರಿಲಿಮ್ಸ್ಗೆ ಯಾವ ಥರ ಓದಬೇಕು, ಮೈನ್ಸ್ಗೆ ಯಾವ ಥರ ಓದಬೇಕು ಅಂತ ಹೇಳಿ ಓಕೆ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಹಿಸ್ಟ್ರಿನ ಡಿಕೋಡ್ ಮಾಡಿದ್ದೆ. ಓಕೆ, ಇನ್ನು ಕೆ ಎಸ್ ಮೇನ್ಸಲ್ಲಿ ಪೇಪರ್ 2ನಲ್ಲಿ ಓಕೆ ಜನರಲ್ ಸ್ಟಡೀಸ್ 1ನಲ್ಲಿ ಸೆಕ್ಷನ್ 2ನಲ್ಲಿ ಇನ್ನೊಂದು ಬರುತ್ತೆ ಆಫ್ಟರ್ ಹಿಸ್ಟ್ರಿ ನಂತರ ಸೋಷಿಯಲ್ ಆ್ಯಂಡ್ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್, ಸಾಮಾಜಿಕ ಮತ್ತು ರಾಜಕೀಯ ದೃಷ್ಟಿಕೋನ ಅಂತ ನಿಮಗೆ ಒಂದು 80 to 85 ಮಾರ್ಕ್ಸ್ಗೆ ಒಂದು ಓಕೆ ಪೇಪರ್ ಇದೆ. ಓಕೆ, ಪೇಪರ್ 2ನಲ್ಲಿ ಬರುತ್ತೆ ಜನರಲ್ ಸ್ಟಡೀಸ್ 1ನಲ್ಲಿ, ಸೆಕ್ಷನ್ 2ನಲ್ಲಿ ಬರುತ್ತೆ ಸೋಷಿಯಲ್ ಆ್ಯಂಡ್ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್. ಈ ಸೋಷಿಯಲ್ ಆ್ಯಂಡ್ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್ನಲ್ಲಿ ನಿಮಗೆ 80 to 85 ಮಾರ್ಕ್ಸ್ಗೆ ಓಕೆ ಕೇಳ್ತಾರೆ. ಓಕೆ, ಸುಮಾರು 7 to 8 ಕ್ವಶನ್ಸು ಇರುತ್ತೆ. ಸುಮಾರು 7 ರಿಂದ 8 ಕ್ವಶನ್ಸು ನಿಮಗೆ ಇದರಲ್ಲಿ ಕೇಳೋ ಸಂಭವ ಇದೆ. ಹಾಗಾಗಿ ಇವತ್ತಿನ ಕ್ಲಾಸಲ್ಲಿ ನಾನು ಈ ಸೋಷಿಯಲ್ ಆ್ಯಂಡ್ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್ ಈ ಸಬ್ಜೆಕ್ಟನ್ನು ಡಿಕೋಡ್ ಮಾಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಓಕೆ, ನಾವು ಕೆ ಎಸ್ ಮೇನ್ಸ್ಗೂ ಸಂಬಂಧಪಟ್ಟಂತೆ ಕ್ಲಾಸಸನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಈಗ ಪ್ರಿಲಿಮ್ಸ್ ಕ್ಲಾಸಸ್ಸು ಶುರುವಾಗಿದೆ. ಓಕೆ, ಸೊ ಆಸಕ್ತರು ಸ್ಪರ್ಧಾ ಅರಿವು ಅಕಾಡೆಮಿಯನ್ನು ಸಂಪರ್ಕಿಸಿ. ಓಕೆ, ಆನ್ಲೈನ್ ಮತ್ತು ಆಫ್ಲೈನಲ್ಲಿ ಕ್ಲಾಸಸ್ಗಳು ಇದ್ದಾವೆ. ಓಕೆ, ಇನ್ನು ವಿಡಿಯೋನ ಸ್ಕಿಪ್ ಮಾಡಬೇಡಿ, ನೋಡಿ. ಐ ವಿಲ್ ಡಿಕೋಡ್ ಸೋಷಿಯಲ್ ಆ್ಯಂಡ್ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್, ಅದನ್ನು ಡಿಕೋಡ್ ಮಾಡ್ತೀನಿ. ಓಕೆ, ಅದರಲ್ಲಿ ಟೋಟಲ್ 7 ಯೂನಿಟ್ಸ್ ಬರುತ್ತೆ. ಸೋಷಿಯಲ್ ಆ್ಯಂಡ್ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್ ಅಲ್ಲಿ ವಿ ಹ್ಯಾವ್ 7 ಯೂನಿಟ್ಸ್, 7 ಯೂನಿಟ್ಗಳು ಬರುತ್ತೆ. ಅದರಲ್ಲಿ ಪೋಸ್ಟ್ ಇಂಡಿಪೆಂಡೆಂಟ್ ಕರ್ನಾಟಕ, ಸ್ವಾತಂತ್ರ್ಯೋತ್ತರ ಕರ್ನಾಟಕ, ಇಲ್ಲಿ ಸ್ವಾತಂತ್ರ್ಯೋತ್ತರ ಭಾರತ ಅಲ್ಲ, ಸ್ವಾತಂತ್ರ್ಯೋತ್ತರ ಕರ್ನಾಟಕ. ಸೊ ಆಫ್ಟರ್ ಇಂಡಿಪೆಂಡೆನ್ಸ್ ಕರ್ನಾಟಕದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಆಯಿತು ಅದು ನಿಮಗೆ ಒಂದು ಯೂನಿಟಲ್ಲಿ ಇಟ್ಟಿದ್ದಾರೆ. ಪೋಸ್ಟ್ ಇಂಡಿಪೆಂಡೆಂಟ್ ಕರ್ನಾಟಕ, ಸ್ವಾತಂತ್ರ್ಯೋತ್ತರ ಕರ್ನಾಟಕದಲ್ಲಿ ಆಯಿತು. ನೋಡಿ, ಈ ಟಾಪಿಕ್ಕು ನಿಮಗೆ ಎಲ್ಲ ಎಕ್ಸಾಮ್ಸಲ್ಲೂ ಬರುತ್ತೆ. ಪೋಸ್ಟ್ ಇಂಡಿಪೆಂಡೆನ್ಸ್ ಕರ್ನಾಟಕ ನಿಮಗೆ ಅದು ಕೆ ಎಸ್ ಪ್ರಿಲಿಮ್ಸಲ್ಲೂ ಕೇಳ್ತಾರೆ. ಅದ್ರ ಜೊತೆಗೆ ಗ್ರೂಪ್ ಸಿ ಆಗಿರ್ಬೋದು, ಓಕೆ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಇರ್ಬೋದು. ಓಕೆ, ಎಲ್ಲ ಎಕ್ಸಾಮಲ್ಲೂ ನಿಮಗೆ ಪೋಸ್ಟ್ ಇಂಡಿಪೆಂಡೆನ್ಸ್ ಕರ್ನಾಟಕ ನಿಮಗೆ ಇದೆ. ಓಕೆ, ಅದು ನಿಮಗೆ ಕೆ ಎಸ್ ಮೇನ್ಸಲ್ಲಿ ಇಟ್ಟಿದ್ದಾರೆ. ಅದರಲ್ಲಿ ನೋಡಿ, ಟುವರ್ಡ್ಸ್ ಫಸ್ಟ್ ಒನ್ ಪೊಲಿಟಿಕಲ್ ಕನ್ಸಾಲಿಡೇಷನ್, ಓಕೆ ರಾಜಕೀಯ ಧ್ರುವೀಕರಣ ಅಂತ ಹೇಳಿ ಇಟ್ಟಿದ್ದಾರೆ. ಅಂದರೆ ಟುವರ್ಡ್ಸ್ ಪೊಲಿಟಿಕಲ್ ಕನ್ಸಾಲಿಡೇಷನ್, ಓಕೆ ಅಂದರೆ ರಾಜಕೀಯ ಧ್ರುವೀಕರಣದೆಡೆಗೆ ಅಂತ ಹೇಳಿ ಬರುತ್ತೆ. ಅಂದರೆ ನಮಗೆ ಕರ್ನಾಟಕದಲ್ಲಿ ರಾಜಕೀಯ ಧ್ರುವೀಕರಣ ಆಗುತ್ತೆ, ಬದಲಾವಣೆ ಆಗುತ್ತೆ. 3 ಥರ ಆಗುತ್ತೆ. ಓಕೆ, ಯೂನಿಪೋಲಾರ್ ಇರುತ್ತೆ, ಬೈಪೋಲಾರ್ ಇರುತ್ತೆ, ಆಮೇಲೆ ಮಲ್ಟಿಪೋಲಾರ್ ಪೊಲಿಟಿಕಲ್ ಬದಲಾವಣೆ ಆಗುತ್ತೆ. 1983ವರೆಗೂ ಯೂನಿಪೋಲಾರ್ ಅಂದರೆ ಸಿಂಗಲ್ ಪಾರ್ಟಿ ಇರುತ್ತೆ ಕಾಂಗ್ರೆಸ್ಸಲ್ಲಿ. ಕಾಂಗ್ರೆಸ್ಸು ಕರ್ನಾಟಕದಲ್ಲಿ ಆಫ್ಟರ್ ಇಂಡಿಪೆಂಡೆನ್ಸ್ 1983ವರೆಗೂ ರೂಲಲ್ಲಿ ಇರುತ್ತೆ ಕರ್ನಾಟಕದಲ್ಲಿ. 83ನಲ್ಲಿ ಜನತಾ ಗೌರ್ನಮೆಂಟ್ ಬರುತ್ತೆ. ಓಕೆ, ಜನತಾ ಗೌರ್ನಮೆಂಟ್ 1983 ರಾಮಕೃಷ್ಣ ಹೆಗಡೆ ಅವರು ಬರ್ತಾರೆ. ಅಂದರೆ 1947ಇಂದ 1983ವರೆಗೂ ಸಿಂಗಲ್ ಪಾರ್ಟಿ ಮೆಜಾರಿಟಿ ಇರುತ್ತೆ. ಅದಾದ ನಂತರ ರಾಮಕೃಷ್ಣ ಹೆಗಡೆ ಅವರು ಬರ್ತಾರೆ. ಅದಾದಮೇಲೆ ಒಂದ್ಸಲ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಬಂದ್ಬಿಡುತ್ತೆ. ಅದ್ರ ಜೊತೆಗೆ ಇನ್ನೊಂದು ಪಾರ್ಟಿ ಎಮರ್ಜ್ ಆಗುತ್ತೆ, BJP. ಅಂದರೆ 1983ಇಂದ 2004ವರೆಗೂ ಮಲ್ಟಿ ಪಾರ್ಟಿ ಸಿಸ್ಟಮ್ ಇರುತ್ತೆ. 1983ಇಂದ 2004ವರೆಗೂ ಬೈ ಪಾರ್ಟಿ ಸಿಸ್ಟಮ್ ಇರುತ್ತೆ. 2 ಪಕ್ಷಗಳು ಇರುತ್ತವೆ. ಅದ್ರ ಜೊತೆಗೆ BJP ಅಂದರೆ ಕಾಂಗ್ರೆಸ್ಸು JDS BJP. ಅದ್ರ ನಂತರ 2014ಇಂದ ಸೊ ಏನಾಗುತ್ತೆ, ಕೊಯ್ಲೇಷನ್ ಗೌರ್ನಮೆಂಟ್ಗಳಾಗ್ತವೆ. ಓಕೆ, ಕೊಯ್ಲೇಷನ್ ಯಾವ್ಯಾವುದು? ಸೊ ಧರ್ಮ್ ಸಿಂಗ್ ಪೀರಿಯಡಲ್ಲಿ ಕಾಂಗ್ರೆಸ್ಸು JDS ಆಗುತ್ತೆ. ಅದಾದ ನಂತರ ಕುಮಾರಸ್ವಾಮಿ ಯಡಿಯೂರಪ್ಪ ಅವ್ರು ಮಾಡ್ತಾರೆ. ಓಕೆ, ಸೊ ಅದಾದ ನಂತರ ಕುಮಾರಸ್ವಾಮಿ ಕಾಂಗ್ರೆಸ್ ಅವ್ರು ಮಾಡ್ತಾರೆ. ಮತ್ತೆ ಸಿಂಗಲ್ ಪಾರ್ಟಿ ಬರುತ್ತೆ. ಓಕೆ, 2 ಟರ್ಮು ಸಿದ್ದರಾಮಯ್ಯ ಅವರು ಸಿಂಗಲ್ ಪಾರ್ಟಿನಲ್ಲಿ ರೂಲ್ ಮಾಡ್ತಾರೆ. ಈ ಥರ ಅದನ್ನು ಟುವರ್ಡ್ ಪೊಲಿಟಿಕಲ್ ಕನ್ಸಾಲಿಡೇಷನ್ ಅದರಲ್ಲಿ ನಾವು ನೋಡ್ತೀವಿ. ಅದೇ ಥರ ಅಟೆಂಪ್ಟ್ಸ್ ಆಫ್ ಸಕ್ಸೆಸಿವ್ ಗೌರ್ನಮೆಂಟ್ಸ್ ಇನ್ ಪೋಸ್ಟ್ ಇಂಡಿಪೆಂಡೆಂಟ್ ಕರ್ನಾಟಕ. ಅಂದರೆ ಅಟೆಂಪ್ಟ್ಸ್ ಆಫ್ ಸಕ್ಸೆಸಿವ್ ಗೌರ್ನಮೆಂಟ್ಸ್
ಅಂದರೆ ಯಾವ್ಯಾವ ಗೌರ್ನಮೆಂಟ್ ಏನೆಲ್ಲ ಸಾಧನೆಗಳನ್ನ ಅಚೀವ್ಮೆಂಟನ್ನು ಮಾಡಿದೆ ಸಿ ಎಮ್ಗಳು, ಅದನ್ನೆಲ್ಲ ಅಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಇದು ನಿಮಗೆ ಪ್ರಿಲಿಮ್ಸ್ಗೂ ಮೇನ್ಸ್ಗೂ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ಅದೇ ಥರ ಬ್ಯಾಕ್ವರ್ಡ್ ಕ್ಲಾಸಸ್, ಹಿಂದುಳಿದ ವರ್ಗಗಳು ಆ್ಯಂಡ್ ಸೋಷಿಯಲ್ ಜಸ್ಟಿಸ್, ಸಾಮಾಜಿಕ ನ್ಯಾಯ. ಇಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಮೂವ್ಮೆಂಟನ್ನು ಕೇಳ್ತಾರೆ. ಎಲ್ಲಿಂದ ಶುರುವಾಗುತ್ತೆ ಬ್ಯಾಕ್ವರ್ಡ್ ಕ್ಲಾಸಸ್ ಮೂವ್ಮೆಂಟ್ ಇನ್ ಕರ್ನಾಟಕ? 1918 ಶುರುವಾಗುತ್ತೆ. ಓಕೆ, ಫಸ್ಟ್ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಪಾಯಿಂಟ್ ಮಾಡ್ತಾರೆ ಅಂಡರ್ ದ ಲೀಡರ್ಶಿಪ್ ಆಫ್ ಜಸ್ಟಿಸ್ ಮಿಲ್ಲರ್ ಆಯೋಗ. ಅದು ಬಿಫೋರ್ ಇಂಡಿಪೆಂಡೆನ್ಸ್. ಇಲ್ಲಿ ಪೋಸ್ಟ್ ಇಂಡಿಪೆಂಡೆನ್ಸ್ ಅಂದರೆ ಅದನ್ನು ಓದಬೇಕಾಗುತ್ತೆ. ಮಿಲ್ಲರ್ ಕಮಿಟಿ ರಿಪೋರ್ಟು ಆಲ್ಮೋಸ್ಟ್ ನಮಗೆ 1921 ದಿವಾನ್ ಕಾಂತರಾಜ ಅರಸ್ ಇಂಪ್ಲಿಮೆಂಟ್ ಮಾಡ್ತಾರೆ. ಅಲ್ಲಿಂದ ಮುಂದಕ್ಕೆ ಪೋಸ್ಟ್ ಇಂಡಿಪೆಂಡೆನ್ಸ್ವರೆಗೂ ಅದೇ ಕಮಿಟಿ ರಿಪೋರ್ಟೇ ನಮ್ಮ ಈ ಕರ್ನಾಟಕದಲ್ಲಿ ಇರುತ್ತೆ. ಅದಾದ ನಂತರ ಆವನೂರು ಕಮಿಟಿಯನ್ನು ನೇಮಕ ಮಾಡ್ತಾರೆ, ಆವನೂರು ಆಯೋಗ. ಓಕೆ, ಅದಕ್ಕಿಂತ ಮುಂಚೆ ನಾಗನಗೌಡ ಕಮಿಟಿ ಮಾಡ್ತಾರೆ. ಅದಾದಮೇಲೆ ಆವನೂರು ಕಮಿಟಿ, ಓಕೆ, ವೆಂಕಟ ಸ್ವಾಮಿ ಕಮಿಟಿ. ಸೊ ಇವೆಲ್ಲ ನೀವು ನೋಡಬೇಕಾಗತ್ತೆ. ಸೊ ಅದು ಎಲ್ಲಿಂದ ನೋಡ್ತೀವಿ? ಬ್ಯಾಕ್ವರ್ಡ್ ಕ್ಲಾಸಸ್ ಮೂವ್ಮೆಂಟ್ ಆ್ಯಂಡ್ ಸೋಷಿಯಲ್ ಜಸ್ಟಿಸು ಮಿಲ್ಲರ್ ಕಮಿಟಿಯಿಂದ ಟಿಲ್ ರೀಸೆಂಟ್ ಕಾಂತರಾಜ ವರದಿ ಇರ್ಬೋದು ಒ ಬಿ ಸಿಗೆ ಸಂಬಂಧಪಟ್ಟಂತೆ, ಇನ್ನು ಈಗ ಒಳ ಮೀಸಲಾತಿ ಸದಾಶಿವ ಆಯೋಗ ಇರ್ಬೋದು, ಅಲ್ಲಿವರೆಗೂ ನೀವು ನೋಡ್ಕೋಬೇಕಾಗತ್ತೆ. ಓಕೆ, ಸೊ ರಿಪೋರ್ಟ್ಸ್ ಆಫ್ ಆವನೂರು ಕಮಿಟಿ ಇಟ್ಟಿದ್ದಾರೆ. ಸೊ ವೆಂಕಟಸ್ವಾಮಿ, ಚಿನ್ನಪ್ಪ ರೆಡ್ಡಿ ಕಮಿಟಿ ಆ್ಯಂಡ್ ರೀಸೆಂಟ್ ಟ್ರೆಂಡ್ಸ್ ನೋಡಿ, ಇತ್ತೀಚಿನ ವಿದ್ಯಮಾನಗಳು ಅಂದರೆ ಅಲ್ಲಿ ಕಾಂತರಾಜ ಕಮಿಟಿ, ಅದನ್ನು ನಾವು ನೋಡ್ತೀವಿ. ಸೊ 1993 ಏನು ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ಸು ಆಯೋಗ ಎಲ್ಲ ರಚನೆ ಮಾಡ್ತಾರೆ, ಅದೆಲ್ಲ ನಾವು ನೋಡ್ತೀವಿ. ಓಕೆ, ಸದಾಶಿವ ಆಯೋಗನ ನಾವು ನೋಡ್ತಾ ಹೋಗ್ತೀವಿ. ನೆಕ್ಸ್ಟು ದಲಿತ್ ಮೂವ್ಮೆಂಟ್, ಕರ್ನಾಟಕದಲ್ಲಿ ದಲಿತ ಚಳುವಳಿ. ಸೊ ಕರ್ನಾಟಕದಲ್ಲಿ ಶ್ಯಾಮ್ ಸುಂದರ್ ಅಂತ ಇರ್ತಾರೆ. ಓಕೆ, ಅವರು ಭೀಮಸೇನ. ಅದೇ ಥರ ದಲಿತ ಪ್ಯಾಂಥರ್ ಪಾರ್ಟಿ ಆಗುತ್ತೆ. ಓಕೆ, ಬಸವಲಿಂಗಪ್ಪ ಬೂಸಾ ಪ್ರಕರಣ ನಾವು ನೋಡ್ತೀವಿ. ಓಕೆ, ದಲಿತ್ ಮೂಮೆಂಟಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಆಫ್ DSS ದಲಿತ ಸಂಘರ್ಷ ಸಮಿತಿ ಅಂತ ಹೇಳಿ ನೋಡ್ತೀವಿ. ಓಕೆ, ಈ ಥರ ಆ ದಲಿತ ಚಳುವಳಿಯನ್ನು ನಾವು ನೋಡ್ತಾ ಹೋಗ್ತೀವಿ. ಓಕೆ, ನೆಕ್ಸ್ಟ್ ದೇವರಾಜ ಅರಸ್ ಆ್ಯಂಡ್ ದ ಲ್ಯಾಂಗ್ವೇಜ್ ಇಶ್ಯೂ, ದೇವರಾಜ ಅರಸು ಮತ್ತು ಭಾಷಿಕ ವಿಷಯ. ಸೊ ಅಂದರೆ ಅಲ್ಲಿ ಏನಾಗುತ್ತೆ ಅಂತಂದರೆ, ಭಾಷಿಕ ವಿಷಯ ಅಂತಂದರೆ ಗೋಕಾಕ್ ಚಳುವಳಿ ಆಗುತ್ತೆ. ದೇವರಾಜ ಅರಸು ಇಂಪಾರ್ಟೆಂಟು. ಓಕೆ, ದೇವರಾಜ ಅರಸ್ ಆ್ಯಂಡ್ ಲ್ಯಾಂಡ್ ರಿಫಾರ್ಮ್ಸ್ 1972 ಇಂದ 1980ವರೆಗೂ CM ಆಗಿರ್ತಾರೆ ಆಲ್ಮೋಸ್ಟು ಕರ್ನಾಟಕಕ್ಕೆ. ಅವರು ಸುಧಾರಣೆಗಳನ್ನು ತರ್ತಾರೆ, ಲ್ಯಾಂಡ್ ರಿಫಾರ್ಮ್ಸನ್ನು ತರ್ತಾರೆ. ಉಳುವವನೇ ಭೂಮಿಯ ಒಡೆಯ, ಓಕೆ, ಟಿಲ್ಲರ್ ಇಸ್ ದ ಓನರ್ ಆಫ್ ದ ಲ್ಯಾಂಡ್ ಅಂತ ಹೇಳಿ, ಓಕೆ, ಅದನ್ನೆಲ್ಲ ಸುಧಾರಣೆಗಳನ್ನು ತರ್ತಾರೆ. ಆ ಸುಧಾರಣೆಗಳನ್ನು ನಾವು ನೋಡ್ತೀವಿ. ಲ್ಯಾಂಗ್ವೇಜ್ ಇಶ್ಯೂ, ಅದರಲ್ಲಿ ಗೋಕಾಕ್ ಮೂವ್ಮೆಂಟ್, ಗೋಕಾಕ್ ಚಳುವಳಿಯನ್ನು ನೋಡ್ತೀವಿ. ಏನು ಉರ್ದುವನ್ನು ಕರ್ನಾಟಕದಲ್ಲಿ ಹೇರಲಿಕ್ಕೆ ಹೋಗ್ತಾರೆ, ಆಗ ಡಾಕ್ಟರ್ ರಾಜ್ಕುಮಾರ್ ಅವ್ರ ನೇತೃತ್ವದಲ್ಲಿ ಸೊ ಎಲ್ಲರೂ ಸಾಹಿತಿಗಳು ಎಲ್ಲ ಸೇರಿ ಗೋಕಾಕ್ ಚಳುವಳಿಯನ್ನು ಮಾಡ್ತಾರೆ. ಓಕೆ, ಆ್ಯಂಡ್ ಇಟ್ಸ್ ಇಶ್ಯೂಸ್ ಆ್ಯಂಡ್ ಪರ್ಸ್ಪೆಕ್ಟಿವ್ಸ್. ಓಕೆ, ಅದರ ದೃಷ್ಟಿಕೋನಗಳನ್ನೆಲ್ಲ ನಾವು ನೋಡ್ತೀವಿ. ಓಕೆ, ನೆಕ್ಸ್ಟು ಇಂಟರ್ಸ್ಟೇಟ್ ಡಿಸ್ಪ್ಯೂಟ್ಸ್. ಓಕೆ, ಅಂತಾರಾಜ್ಯ ವಿವಾದಗಳು ಅಂದರೆ ಕರ್ನಾಟಕ ತಮಿಳ್ನಾಡಿಗೆ, ಕರ್ನಾಟಕ ಕೇರಳ, ಕರ್ನಾಟಕ ಆಂಧ್ರ, ಕರ್ನಾಟಕ ಮಹಾರಾಷ್ಟ್ರ ಏನೆಲ್ಲ ವಿವಾದಗಳಿದ್ದಾವೆ, ಅದು ಭೂ ಸಂಘರ್ಷ ಇರ್ಬೋದು, ನೀರಿನ ಸಂಘರ್ಷ ಇರ್ಬೋದು. ಓಕೆ, ಸೊ ಆ ಸಂಘರ್ಷಗಳನ್ನು ಇಲ್ಲಿ ನಾವು ನೋಡ್ತೀವಿ. ಅದರಲ್ಲಿ ಫಸ್ಟು ಬೌಂಡರಿ ಡಿಸ್ಪ್ಯೂಟ್ಸ್. ಓಕೆ, ಗಡಿ ವಿವಾದಗಳು. ಈಗ ಕರ್ನಾಟಕ ಮತ್ತು ಮಹಾರಾಷ್ಟ್ರಕ್ಕೆ ಗಡಿ ವಿವಾದ ಇದೆ. ಆ ಗಡಿ ವಿವಾದನ ನೋಡ್ತೀವಿ. ಅದನ್ನು ಎಲ್ಲಿಂದ ಓದ್ತೀವಿ? SRC ಇಂದ ಓದ್ತೀವಿ. ಸ್ಟೇಟ್ ರಿಆರ್ಗನೈಸೇಷನ್ ಕಮಿಷನ್ನು ಏನು ಕರ್ನಾಟಕ ಬೇರೆ ಬೇರೆ ರಾಜ್ಯಗಳ ರಚನೆ ಆಗ್ತವೆ, ಅಲ್ಲಿಂದ ಓದ್ತೀವಿ. ಅಲ್ಲಿಂದ 1-2 ಕಮಿಟಿ ಮಾಡ್ತಾರೆ. ಪಾಟೇಸ್ಕರ್ ಕಮಿಟಿ ಅಂತ ಮಾಡ್ತಾರೆ, ಮಹಾಜನ್ ಕಮಿಟಿ ಅಂತ ಮಾಡ್ತಾರೆ. ಅದು ರಿಪೋರ್ಟ್ಸು, ಅದರಿಂದ ಕರ್ನಾಟಕಕ್ಕೆಲ್ಲ ಏನೆಲ್ಲ ಅನ್ಯಾಯ ಆಗಿದೆ ಅದೆಲ್ಲ ನಾವು ನೋಡ್ತೀವಿ. ಗಡಿ ಓಕೆ ವಿವಾದಗಳು. ಅದೇ ಥರ ಕರ್ನಾಟಕ ಮತ್ತು ಆಂಧ್ರಾಗೆ ಏನಿದೆಯನ್ನು ನಾವು ನೋಡ್ತೀವಿ, ಯಾಕೆಂದರೆ ಅವರು ಬಳ್ಳಾರಿ ನಮಗೆ ಬೇಕು ಅಂತಾರೆ. ಓಕೆ, ಅದೇ ಥರ ಕರ್ನಾಟಕ ಕೇರಳ ಕಾಸರಗೋಡು ಇಶ್ಯೂಸ್ ಇರ್ಬೋದು, ಇವನ್ನ ನಾವು ನೋಡ್ತೀವಿ. ಅದು ಕರ್ನಾಟಕ ತಮಿಳುನಾಡು ನೀಲಗಿರಿ ಪ್ರಾಂತ್ಯ ಆ ಭಾಗಗಳು, ಹೊಸೂರು ಕರ್ನಾಟಕದ ಕನ್ನಡ ಭಾಷಾ ಪ್ರಾಂತ್ಯ, ಕೃಷ್ಣಗಿರಿ, ಹೊಸೂರು ಇವೆಲ್ಲ ಅದರ ತಮಿಳುನಾಡಲ್ಲಿ ಸೇರ್ಕೊಂಡಿದ್ದಾವೆ. ಇವನ್ನೆಲ್ಲ ನಾವು ಇನ್ ಡೀಟೇಲಾಗಿ ನಾವು ನೋಡ್ತೀವಿ, ಬೌಂಡರಿ ಡಿಸ್ಪ್ಯೂಟ್ಸ್. ಅದೇ ಥರ ವಾಟರ್ ಡಿಸ್ಪ್ಯೂಟ್ಸ್, ನದಿ ವಿವಾದಗಳು, ಜಲ ವಿವಾದಗಳನ್ನು ನಾವು ನೋಡ್ತೀವಿ. ಜಲ ವಿವಾದ ಅಂತ ಅಂದರೆ ಗೊತ್ತೇ ಇದೆ ನಿಮಗೆ.
ಓಕೆ, ಕರ್ನಾಟಕ ತಮಿಳುನಾಡು ಕಾವೇರಿ ಜಲವಿವಾದ 1892 ಇಂದ ಶುರುವಾಗುತ್ತೆ. ಯಾಕೆಂದರೆ ಶೇಷಾದ್ರಿ ಅಯ್ಯರ್ ಫಸ್ಟು ಪರ್ಮಿಷನ್ ತಗೋತಾರೆ ಅಣೆಕಟ್ಟನ್ನು ಕಟ್ಟಲಿಕ್ಕೆ, ಆಮೇಲೆ ಒಂದಷ್ಟು ವರ್ಷಗಳ ಕಾಲ ನಿರ್ಮಾಣ ಮಾಡಲ್ಲ. 1911 ಇಂದ KRS ಶುರುವಾಗುತ್ತೆ. ಅದಾದಮೇಲೆ 1924 ಕಾವೇರಿ ಒಪ್ಪಂದ ಆಗುತ್ತೆ, 50 ವರ್ಷದ ಒಪ್ಪಂದ, ಅದರ ಕಾನ್ಸಿಕ್ವೆನ್ಸಸ್ಸು, ಅದಾದಮೇಲೆ ಕಾವೇರಿ ಟ್ರಿಬ್ಯುನಲ್ಲು ಇತ್ಯಾದಿಗಳನ್ನ ನೋಡ್ತೀವಿ. ವಾಟರ್ ಡಿಸ್ಪ್ಯೂಟ್ ಕರ್ನಾಟಕ ಮತ್ತು ಓಕೆ ತಮಿಳುನಾಡು, ಅದೇ ಥರ ಕರ್ನಾಟಕ ಮತ್ತು ಆಂಧ್ರ ಕೃಷ್ಣಾ ನದಿ ನೀರಿನ ವಿವಾದನ ನೋಡ್ತೀವಿ. ಅದೇ ಥರ ಮಹದಾಯಿ, ಓಕೆ, ಕರ್ನಾಟಕ ಗೋವಾ ಮಹಾರಾಷ್ಟ್ರ ಮಾಂಡೋವಿ ಅಥವಾ ಮಹದಾಯಿ ವಾಟರ್ ಡಿಸ್ಪ್ಯೂಟನ್ನು ನಾವು ನೋಡ್ತೀವಿ. ಅದೇ ಥರ ಫಾರ್ಮರ್ಸ್ ಮೂವ್ಮೆಂಟ್, ಓಕೆ, ರೈತ ಚಳುವಳಿಗಳು, ಕರ್ನಾಟಕದಲ್ಲಿ ರೈತ ಚಳುವಳಿಗಳನ್ನ ನೋಡ್ತೀವಿ. ಕಾಗೋಡು ಸತ್ಯಾಗ್ರಹ ಅಂತ ನೋಡ್ತೀವಿ, ಆಮೇಲೆ ರೈತ ಸಂಘ ನೋಡ್ತೀವಿ. ಓಕೆ, ಆಮೇಲೆ ಪೋಸ್ಟ್ ಇಂಡಿಪೆಂಡೆನ್ಸಲ್ಲಿ ಒಂದಷ್ಟು ಕಡೆ ಗೋಲಿಬಾರ್ಗಳೆಲ್ಲ ಆಗ್ತವೆ. ಓಕೆ, ಅದನ್ನೆಲ್ಲ ಫಾರ್ಮರ್ಸ್ ಮೂವ್ಮೆಂಟ್. ಈಗ ರೀಸೆಂಟಾಗಿ ನೋಡ್ಬೇಕು ಅಂತಂದರೆ ಈ ಬಿಡದಿ ಇಶ್ಯೂ, ಇವನ್ನೆಲ್ಲ ನೀವು KS ಮೈನ್ಸಲ್ಲಿ ಬರೀಬೇಕಾದ್ರೆ ರೀಸೆಂಟಾಗೆ ಸೇರಿಸ್ಕೊಂಡು ಬೇಕಾಗತ್ತೆ. ಏನು ಅಲ್ಲಿ ಟೌನ್ಶಿಪ್ಪನ್ನು ಮಾಡ್ತಾ ಇದ್ದಾರೆ, ಅಲ್ಲಿ ಹೋರಾಟಗಳಾಗ್ತವೆ, ಬಿಡದಿ ಇಶ್ಯೂ ಆ ಥರ. ಸೊ ರೀಜನಲ್ ಇಂಬ್ಯಾಲೆನ್ಸ್, ಪ್ರಾದೇಶಿಕ ಅಸಮತೋಲನ. SM ಕೃಷ್ಣ ಅವ್ರ ಕಾಲದಲ್ಲಿ ನಂಜುಂಡಪ್ಪ ಕಮಿಟಿಯನ್ನು ಮಾಡ್ತಾರೆ. ಓಕೆ, ಟು ರಿಸಾಲ್ವ್ ರೀಜನಲ್ ಇಂಬ್ಯಾಲೆನ್ಸ್, ಪ್ರಾದೇಶಿಕ ಅಸಮತೋಲನ ನಿವಾರಣೆಗೆ. ಸೊ ಅಲ್ಲಿ ನಂಜುಂಡಪ್ಪ ಕಮಿಟಿ ಆ್ಯಂಡ್ ಇಟ್ಸ್ ರಿಪೋರ್ಟ್, ಅದ್ರ ವರದಿಗಳು, ಆಮೇಲೆ ಅದು ಇಲ್ಲಿವರೆಗೂ ಯಾವ ಥರ ಇಂಪ್ಲಿಮೆಂಟ್ ಆಗಿದೆ, ಎಷ್ಟೆಷ್ಟು ಕೋಟಿ ಅನುದಾನಗಳನ್ನು ರಿಲೀಸ್ ಮಾಡಿದ್ದಾರೆ, ಅದೆಲ್ಲ ನಾವು ನೋಡ್ತಾ ಹೋಗ್ತೀವಿ. ಓಕೆ, ಇದರಲ್ಲಿ ನೆಕ್ಸ್ಟು ಇಷ್ಟು ನಿಮಗೆ ಪೋಸ್ಟ್ ಇಂಡಿಪೆಂಡೆನ್ಸ್ ಕರ್ನಾಟಕ, ಸ್ವಾತಂತ್ರ್ಯೋತ್ತರ ಕರ್ನಾಟಕದಲ್ಲಿದೆ. ಅಷ್ಟು ಟಾಪಿಕ್ಸು ನಿಮಗೆ ಪ್ರಿಲಿಮ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ. ಓಕೆ, ನೆಕ್ಸ್ಟ್ ಸೋಷಿಯಲ್ ಚೇಂಜ್ ಆ್ಯಂಡ್ ಮೂವ್ಮೆಂಟ್ಸ್, ಇದು ಯೂನಿಟ್ 2, 7 ಯೂನಿಟಲ್ಲಿ ಇದು 2ನೇ ಯೂನಿಟ್, ಯೂನಿಟ್ 2ನಲ್ಲಿ ಬರುತ್ತೆ. ಇದರಲ್ಲಿ ಸೋಷಿಯಲ್ ಸ್ಟ್ರಕ್ಚರ್, ಸಾಮಾಜಿಕ ಸಂರಚನೆ. ಸಾಮಾಜಿಕ ಸಂರಚನೆ ಇನ್ ಜನರಲ್ ಆಗಿ ಯಾವ ಥರ ಇತ್ತು, ಇಟ್ ಇಸ್ ಎ ವೆಬ್ ಆಫ್ ಸೋಷಿಯಲ್ ರಿಲೇಷನ್ಸ್ ಅಂತಾರೆ. ಸೋಷಿಯಲ್ ಸ್ಟ್ರಕ್ಚರ್ ಅಂತಂದರೆ ಎಕನಾಮಿಕ್ ಇನ್ಸ್ಟಿಟ್ಯೂಷನ್, ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್, ಕಲ್ಚರಲ್ ಇನ್ಸ್ಟಿಟ್ಯೂಷನ್, ಸೋಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಇವೆಲ್ಲ ಸೇರಿ ಒಂದು ಸಾಮಾಜಿಕ ಸಂರಚನೆ ಆಗುತ್ತೆ. ಓಕೆ, ಸ್ಟ್ರಕ್ಚರಲಿಸಮ್ ಅಂತ ಹೇಳ್ತಾನೆ ಸೋಷಿಯಾಲಜಿಸ್ಟ್ ಅಥವಾ ಆಂಥ್ರೋಪಾಲಜಿಸ್ಟ್ ಮಲಿನೋಸ್ಕಿ. ಅದೇ ಥರ ಸ್ಟ್ರಕ್ಚರಲಿಸಮ್ನ ರ್ಯಾಡ್ಕ್ಲಿಫ್ ಬ್ರೌನ್ ಹೇಳ್ತಾನೆ, ಮಲಿನೋಸ್ಕಿ ಫಂಕ್ಷನಲಿಸಮ್ ಕ್ರಿಯಾತ್ಮಕವಾದನ ಹೇಳ್ತಾನೆ, ಅದನ್ನು ನಾವು ನೋಡ್ತೀವಿ. ಅದೇ ಥರ ಇಂಡಿಯನ್ ಸೋಷಿಯಲ್ ಸ್ಟ್ರಕ್ಚರನ್ನು ನೋಡ್ತೀವಿ. ಸೊ ಇನ್ ಜನರಲ್ ಆಗಿ ಸೋಷಿಯಲ್ ಸ್ಟ್ರಕ್ಚರನ್ನು ಡಿಸ್ಕಸ್ ಮಾಡಿ, ಇಂಡಿಯಾ ಸೋಷಿಯಲ್ ಸ್ಟ್ರಕ್ಚರ್ ಯಾವ ಥರ ಇತ್ತು, ಇಂಡಿಯಾದಲ್ಲಿ ಯಾವ ಥರ ಇತ್ತು, ಜಾತಿ ಪದ್ಧತಿ, ವರ್ಣ ಪದ್ಧತಿ, ಅನ್ಟಚಬಿಲಿಟಿ, ಅಸ್ಪೃಶ್ಯತೆ, ಸೊ ಈ ಥರ ವಿವಾಹಗಳು, ಬಹುವಿವಾದ ವಿವಾಹಗಳು, ಇವೆಲ್ಲ ಭಾರತೀಯ ಸಮಾಜದ ಸಂರಚನೆಗೆ ಕಾರಣ ಆಗ್ತವೆ. ಅದನ್ನು ನಾವು ನೋಡ್ತೀವಿ, ಪುರುಷಾರ್ಥಗಳನ್ನ ನೋಡ್ತೀವಿ. ಆ್ಯಂಡ್ ಸೋಷಿಯಲ್ ಚೇಂಜ್, ಸಾಮಾಜಿಕ ಬದಲಾವಣೆ. ಓಕೆ, ಸಮಾಜ ಯಾವ ಥರ ಬದಲಾವಣೆ, ಈಗ ಹಿಂದೆ ಒಂದಷ್ಟು ಈವಿಲ್ಸ್ ಇದ್ವು, ಈಗ ಬದಲಾವಣೆ ಆಗ್ತಾ ಇದೆ. ಹಿಂದೆ ಸತಿ ಪದ್ಧತಿ ಇತ್ತು, ಫಿಮೇಲ್ ಇನ್ಫ್ಯಾಂಟಿಸೈಡ್ ಇತ್ತು, ಪರ್ದಾ ಸಿಸ್ಟಮ್ ಇತ್ತು. ಓಕೆ, ಈಗಿಲ್ಲ. ಹಿಂದೆ ಜಾತಿ ಪದ್ಧತಿ ಜಾಸ್ತಿ ಜಟಿಲವಾಗಿತ್ತು, ಇವತ್ತು ಕಡಿಮೆ ಆಗಿದೆ. ಅನ್ಟಚಬಿಲಿಟಿ ಇವತ್ತು ಆಲ್ಮೋಸ್ಟ್ ನಿಲ್. ಓಕೆ, ಅಂದರೆ ಸಮಾಜ ಬದಲಾವಣೆ ಆಗ್ತಾ ಇರುತ್ತೆ, ಆ ಸೋಷಿಯಲ್ ಚೇಂಜ್, ಅದ್ರ ಬಗ್ಗೆ ನಾವು ನೋಡ್ತೀವಿ. ಓಕೆ, ಇನ್ನು ಥಿಯರೀಸ್ ಆನ್ ಸೋಷಿಯಲ್ ಚೇಂಜ್. ಸೊ ಸಾಮಾಜಿಕ ಬದಲಾವಣೆಯ ಸಿದ್ಧಾಂತಗಳು ಅಂದರೆ ಯಾವ್ಯಾವ ಸಿದ್ಧಾಂತಗಳನ್ನ ಒಂದಷ್ಟು ಜನ ಸೋಷಿಯಾಲಜಿಸ್ಟ್ ಹೇಳ್ತಾ ಹೋಗ್ತಾರೆ. ಸುಮಾರು ವಿ ಹ್ಯಾವ್ 12 ಥಿಯರೀಸ್, 12 ಸಿದ್ಧಾಂತಗಳು ಬರ್ತವೆ ಇಲ್ಲಿ. ಓಕೆ, ಯೂನಿಲೀನಿಯಲ್ ಥಿಯರಿ, ಮಲ್ಟಿಲೀನಿಯಲ್ ಥಿಯರಿ, ಕಾರ್ಲ್ ಮಾರ್ಕ್ಸ್ ಥಿಯರಿ, ವೆಬ್ಲನ್ಸ್ ಥಿಯರಿ ಆಫ್ ಸ್ಟ್ರಕ್ಚರಲ್ ಚೇಂಜು, ಓಕೆ, ಸೈಕ್ಲಿಕ್ ಥಿಯರಿ. ಓಕೆ, ಈ ಥರ ಒಂದು ಹರ್ಬರ್ಟ್ ಸ್ಪೆನ್ಸರ್ ಥಿಯರಿ. ಓಕೆ, ಈ ಥರ ಒಂದು 12 ಸಿದ್ಧಾಂತಗಳು ಬರ್ತವೆ. ಅವರು ಸಮಾಜ ಬದಲಾವಣೆಗೆ ಸಿದ್ಧಾಂತಗಳನ್ನು ಹೇಳ್ತಾರೆ, ಥಿಯರೀಸ್ ಆನ್ ಸೋಷಿಯಲ್ ಚೇಂಜ್. ಇದಕ್ಕೆ ನಾವು ಕಂಪ್ಲೀಟ್ ಮೆಟೀರಿಯಲ್ ಕೂಡ ಮಾಡಿದ್ದೀವಿ. ಏನು ಸಿಲೆಬಸ್ ಇದೆ ಆ ಸಿಲೆಬಸ್ಗೆ ನಮ್ಮ ಹತ್ರ ಕಂಪ್ಲೀಟ್ ಸ್ಟ್ರಕ್ಚರ್ಡ್ ಮೆಟೀರಿಯಲ್ ಕೂಡ ಇದೆ. ಓಕೆ, ಅದು ಕೂಡ ನಾವು ರಿಲೀಸ್ ಮಾಡ್ತೀವಿ. ಓಕೆ, ಇನ್ನು ಸೋಷಿಯಲ್ ಡಿಸ್ಆರ್ಗನೈಸೇಷನ್, ಓಕೆ, ಸಾಮಾಜಿಕ ಅಸಂಘಟನೆ, ಅದನ್ನು ನಾವು ನೋಡ್ತೀವಿ. ಸೋಷಿಯಲ್ ಮೂವ್ಮೆಂಟ್ಸ್, ಅನೇಕ ಥರ ಸೋಷಿಯಲ್ ಮೂವ್ಮೆಂಟ್ಸ್ ಬರ್ತವೆ, ಸಾಮಾಜಿಕ ಚಳುವಳಿಗಳು, ರಿಲಿಜಿಯಸ್ ಮೂವ್ಮೆಂಟ್ಸ್ ಬರ್ತವೆ, ರಿಫಾರ್ಮ್ ಮೂವ್ಮೆಂಟ್ಸ್ ಬರ್ತವೆ. ಓಕೆ, ವುಮೆನ್ ಮೂವ್ಮೆಂಟ್ ಬರ್ತವೆ, ಫಾರ್ಮರ್ ಮೂವ್ಮೆಂಟ್ ಬರ್ತವೆ. ಓಕೆ, ಅದೇ ಥರ ಓಕೆ ಎನ್ವಿರಾನ್ಮೆಂಟ್ ಮೂವ್ಮೆಂಟ್ ಬರ್ತವೆ.
ಇವೆಲ್ಲ, ಆಮೇಲೆ ಟ್ರೈಬಲ್ ಮೂವ್ಮೆಂಟ್ ಬರ್ತವೆ, ಬುಡಕಟ್ಟು ಚಳುವಳಿಗಳು, ಇವೆಲ್ಲ ಸೋಷಿಯಲ್ ಮೂವ್ಮೆಂಟಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಓಕೆ, ಇನ್ನು ಡೈರೆಕ್ಟೆಡ್ ಸೋಷಿಯಲ್ ಚೇಂಜ್, ಗುರಿ ನಿರ್ದೇಶಿತ ಸಮಾಜ ಬದಲಾವಣೆ. ಕೆಲವೊಂದನ್ನ ಟಾರ್ಗೆಟ್ ಮಾಡಿ ಸೋಷಿಯಲ್ ಚೇಂಜ್ ಮಾಡ್ತಾರೆ. ಈಗ ಸತಿ ಪದ್ಧತಿ ಇರುತ್ತೆ. 1829 ಡಿಸೆಂಬರ್ 4 ವಿಲಿಯಂ ಬೆಂಟಿಕ್ ಸತಿ ಪದ್ಧತಿ ನಿರ್ಮೂಲನೆ ಮಾಡಲಿಕ್ಕೆ ಕಾನೂನನ್ನು ತರ್ತಾನೆ. ಓಕೆ, ಅಂದರೆ ಅದು ಡೈರೆಕ್ಟ್ ಮಾಡ್ತಾನೆ. ಆ ಒಂದು ಸೋಷಿಯಲ್ ಚೇಂಜ್ ಒಂದು ಕಾನೂನುಗಳ ಮೂಲಕ ಅವನ್ನ ಬದಲಾಯಿಸ್ತಾರೆ. 43 ಸ್ಲೇವರಿ ಸಿಸ್ಟಮ್. ಸೊ ಈ ಥರ ಒಂದಷ್ಟು ತಗೊಂಡ್ಬರ್ತಾರೆ. 1961 ಓಕೆ, ಡೌರಿ ಅಬಾಲಿಷನ್ ಅನ್ನು ಮಾಡ್ತಾರೆ. ಇದು ಕಾನೂನುಗಳ ಮೂಲಕ ತಗೊಂಡ್ಬರ್ತಾರೆ. ಇನ್ನು ಸೋಷಿಯಲ್ ಪಾಲಿಸಿ, ಸಾಮಾಜಿಕ ನೀತಿ, ಸೋಷಿಯಲ್ ಡೆವಲಪ್ಮೆಂಟ್ ಇಶ್ಯೂಸ್, ಅವನ್ನು ಕೂಡ ನಾವು ನೋಡ್ತಾ ಹೋಗ್ತೀವಿ. ಓಕೆ, ಇನ್ನು ಯೂನಿಟ್ 3, 3ನೇ ಯೂನಿಟ್ ಅಲ್ಲಿ ಸೋಷಿಯಲ್ ಚೇಂಜ್ ಅಂಡ್ ಮಾಡರ್ನೈಸೇಷನ್, ಸಾಮಾಜಿಕ ಬದಲಾವಣೆ ಮತ್ತು ಆಧುನಿಕೀಕರಣ. ಸೋಷಿಯಲ್ ಚೇಂಜ್ ಅಂಡ್ ಮಾಡರ್ನೈಸೇಷನ್, ಸಾಮಾಜಿಕ ಬದಲಾವಣೆ ಆಧುನಿಕೀಕರಣದಲ್ಲಿ ರೋಲ್ ಕಾನ್ಫ್ಲಿಕ್ಟ್ ಅಂಡ್ ಜನರೇಷನಲ್ ಚೇಂಜ್. ರೋಲ್ ಕಾನ್ಫ್ಲಿಕ್ಟ್, ಪಾತ್ರ ಸಂಘರ್ಷ. ಓಕೆ, ಒಬ್ಬ ವ್ಯಕ್ತಿ ಹಲವಾರು ಪಾತ್ರಗಳನ್ನು ಮಾಡಬೇಕಾಗಿ ಬರುತ್ತೆ. ಅವೆಲ್ಲ ಸೋಷಿಯಾಲಜಿನಲ್ಲಿ ಬರ್ತವೆ. ಇನ್ನು ಜನರೇಷನಲ್ ಚೇಂಜ್ ಅಂತ ಬರ್ತವೆ, ಅಂದರೆ ಪೀಳಿಗೆ ಬದಲಾವಣೆಗಳಾಗ್ತವೆ. ಯಾಕೆಂದರೆ ಈಗ ಜೆನ್ಜಿನವ್ರದ್ದೇ ಒಂದು ಕ್ಯಾರೆಕ್ಟರ್ ಇರುತ್ತೆ, ಅವ್ರ ಹಿಂದೆ ಮಿಲೇನಿಯಲ್ಸು, ಅವ್ರ ಹಿಂದೆ ಇನ್ನೊಬ್ರು ಮತ್ತೊಬ್ರು ಇರ್ತಾರೆ. ಅಂದರೆ 1950 ಏನೆಲ್ಲ ಆಯಿತು ಅಂತ ಹೇಳಿ ಹೋಗಿ ನೋಡ್ತೀವಿ. ಇನ್ನು ಪ್ರಾಬ್ಲಮ್ಸ್ ಆಫ್ ರೋಲ್ ಕಾನ್ಫ್ಲಿಕ್ಟ್, ಪಾತ್ರ ಸಂಘರ್ಷ. ಓಕೆ, ಅದರ ಪಾತ್ರ ಸಂಘರ್ಷದ ತೊಂದರೆಗಳು ಅಂತ ನೋಡ್ತೀವಿ. ಇಂಟರ್ ಜನರೇಷನಲ್ ಗ್ಯಾಪ್, ಅನೇಕ ಇಂಟರ್ ಜನರೇಷನ್ಸ್ ಬರ್ತವೆ. ಒಂದು 4 to 5 ಜನರೇಷನ್ಸನ್ನು ನೋಡಿದ್ದಾರೆ. ಈಗ ಜೆನ್ಜಿ ಇದೆ. ಒಂದು ಜನರೇಷನ್ಗೂ ಇನ್ನೊಂದು ಜನರೇಷನ್ಗೂ ಗ್ಯಾಪ್. ಏಕೆಂದರೆ ಹಿಂದಿನವ್ರಿಗೆ ಸೋಷಿಯಲ್ ಮೀಡಿಯಾ ಆಗಲಿ ಇನ್ನೊಂದು ಮತ್ತೊಂದು ಯೂಸ್ ಮಾಡೋದಕ್ಕೆ ಬರ್ತಾ ಇರಲ್ಲ. ಈಗಿರೋವಂಥವರು ಜೆನ್ಜಿನವರು ಫಾಸ್ಟ್ ಇದ್ದಾರೆ. ಆ ಥರ ನಾವು ನೋಡ್ತೀವಿ. ಇನ್ನು ಯೂತ್ ಅನ್ರೆಸ್ಟ್. ಓಕೆ, ಯುವ ಅಶಾಂತಿ. ಯೂತ್ ಅನ್ರೆಸ್ಟ್ಗೆ ನೀವು ನೋಡೋದಾದರೆ ನೇಪಾಳದಲ್ಲಾಯಿತು. ಅದೇ ಥರ ಕರ್ನಾಟಕದಲ್ಲಿ ಈಗ ನೋಟಿಫಿಕೇಷನ್ಗೆ ಅಂತ ಹೇಳಿ ಒಂದಷ್ಟು ಹೋರಾಟಗಳಾದವು. ಇವೆಲ್ಲ ಯೂತ್ ಅನ್ರೆಸ್ಟ್, ಯುವ ಅಶಾಂತಿ. ಯಾಕೋಸ್ಕರ ಆಗ್ತವೆ? ಉದ್ಯೋಗಕ್ಕಾಗ್ತವೆ. ಓಕೆ, ರಿಕ್ರೂಟ್ಮೆಂಟ್ ಮಾಡಿ ಅಂತ ಆಗ್ತವೆ. ಓಕೆ, ನಿಮ್ಗೆ ಇನ್ ಜನರಲ್ ಆಗಿ ಹೇಳೋದಾದರೆ ಅನ್ಎಂಪ್ಲಾಯ್ಮೆಂಟ್ ಆಗ್ತವೆ. ಶಿಕ್ಷಣದಲ್ಲಿ ಬದಲಾವಣೆ ತನ್ನಿ ಅಂತ. ಈಗ KPSCನಲ್ಲಿ ಆಗೋ ಹಗರಣದ ವಿರುದ್ಧ ಯುವ ಅಶಾಂತಿ ಆಗುತ್ತೆ. ಈ ಥರ ಕಾರಣಗಳನ್ನು ನಾವು, ಆಮೇಲೆ ಇರಾನ್ ಇಶ್ಯೂಸನ್ನ ನೋಡ್ತೀವಿ. ಅಲ್ಲಿ ಇರಾನ್ ಹಿಜಾಬ್ಗೋಸ್ಕರ ಸ್ವಲ್ಪ ಆಯಿತು. ಓಕೆ, ಈ ಥರ ನೋಡ್ತಾ ಹೋಗ್ತೀವಿ. ಸೊ ಎಜುಕೇಷನ್ ಆ್ಯಂಡ್ ಚೇಂಜಿಂಗ್ ಸ್ಟೇಟಸ್ ಆಫ್ ವುಮೆನ್, ಶಿಕ್ಷಣ ಮತ್ತು ಬದಲಾಗುತ್ತಿರುವ ಮಹಿಳಾ ಸ್ಥಾನಮಾನ. ಮಹಿಳೆಯರ ಸ್ಥಾನಮಾನ ಬದಲಾಗ್ತಾ ಇದೆ, ಬೇರೆ ಬೇರೆ ಫ್ಯಾಕ್ಟರ್ಸಿಂದ ಬದಲಾಗ್ತಾ ಇದೆ. ಎಜುಕೇಷನಿಂದ ಆಗ್ತಾ ಇದೆ, ಮಾಡರ್ನೈಸೇಷನಿಂದ, ಇಂಡಸ್ಟ್ರಿಯಲೈಸೇಷನಿಂದ, ಮೈಗ್ರೇಷನಿಂದ. ಓಕೆ, ಡಿಸ್ಇಂಟಿಗ್ರೇಷನ್ ಆಫ್ ಓಕೆ ಅನ್ಡಿವೈಡೆಡ್ ಫ್ಯಾಮಿಲಿ, ಅವಿಭಕ್ತ ಕುಟುಂಬಗಳು ವಿಭಜನೆ ಆಗ್ತಾ ಇದ್ದಾವೆ. ಇವೆಲ್ಲ ಕಾರಣಗಳಿಂದ ಮಹಿಳಾ ಸ್ಥಾನಮಾನ ಹೆಚ್ಚಳ ಆಗ್ತಾ ಇದೆ. ಕಮರ್ಷಿಯಲೈಸೇಷನ್ ಆಫ್ ಎಜುಕೇಷನ್, ಶಿಕ್ಷಣದ ವಾಣಿಜ್ಯೀಕರಣ ಯಾವ್ಯಾವ ಕಾರಣಗಳಿಂದ ಕಮರ್ಷಿಯಲೈಸ್ ಆಗ್ತಾ ಇದೆ. ಓಕೆ, ಎಮರ್ಜೆನ್ಸ್ ಆಫ್ ಇಂಡಿಯಾ ಆಸ್ ಎನ್ ಎಜುಕೇಷನಲ್ ಫೋರ್ಸ್. ಇಂಡಿಯಾ ಇವತ್ತೊಂದು ಎಜುಕೇಷನಲ್ ಹಬ್ ಆಗಿದೆ. ಎಷ್ಟು IITಸು, IIMಸು, ಯೂನಿವರ್ಸಿಟೀಸು ಯಾವ್ಯಾವ ಥರ ಆಗಿದೆ, ಅದನ್ನೆಲ್ಲ ನಾವು ನೋಡ್ತೀವಿ. ನ್ಯೂ ಎಕನಾಮಿಕ್ ಪಾಲಿಸಿ, ಇದನ್ನೆಲ್ಲ ನೋಡ್ತೀವಿ. ಆ್ಯಂಡ್ ಚೇಂಜಿಂಗ್ ಸ್ಟೇಟಸ್ ಆಫ್ ವಿಮೆನ್, ಯಾವ ಥರ ಮಹಿಳೆಯರ ಸ್ಥಾನಮಾನ ಬದಲಾಗಿದೆ, ಅವ್ರ ಸ್ಟೇಟಸ್ ಏನಾಗಿದೆ, ಅದರ ಕಾನ್ಸಿಕ್ವೆನ್ಸಸ್ನ ನೋಡ್ತೀವಿ. ಪಾಸಿಟಿವ್ಸ್, ನೆಗೆಟಿವ್ಸ್ ಎಲ್ಲವನ್ನೂ ನೋಡ್ತೀವಿ. ಓಕೆ, ನೆಕ್ಸ್ಟು ಸೋಷಿಯಲ್ ಮೂವ್ಮೆಂಟ್ಸ್, ಸಾಮಾಜಿಕ ಚಳುವಳಿಗಳು, ಅರ್ಬನೈಸೇಷನ್. ಓಕೆ, ನಗರೀಕರಣ. ಈಗೇನು ಸೋಷಿಯಲ್ ಮೂವ್ಮೆಂಟ್ಸನ್ನು ನೋಡ್ತೀವಿ. ಇಂಡಸ್ಟ್ರಿಯಲೈಸೇಷನ್, ಕೈಗಾರಿಕೀಕರಣ ನೋಡ್ತೀವಿ. ಓಕೆ, ಅರ್ಬನೈಸೇಷನ್ ಆ್ಯಂಡ್ ರೋಲ್ ಆಫ್ ಪ್ರೆಷರ್ ಗ್ರೂಪ್ಸ್, ಒತ್ತಡ ಗುಂಪುಗಳ ಪಾತ್ರ. ಒತ್ತಡ ಗುಂಪುಗಳು ಅಂತ ಬರ್ತವೆ. ಅವು ಏನೆಲ್ಲ, ಇದು ಕ್ವಶನ್ಸ್ ಆಗುತ್ತೆ ನಿಮಗೆ. ಪ್ರೆಷರ್ ಗ್ರೂಪ್ಸ್ ಮೇಲೆ ಇದೆ. ಇದನ್ನು ಕಾನ್ಸ್ಟಿಟ್ಯೂಷನಲ್ಲೂ ಕೂಡ ನೀವು ಓದ್ತೀರಾ, ರೋಲ್ ಆಫ್ ಪ್ರೆಷರ್ ಗ್ರೂಪ್ಸ್. ಓಕೆ, ಸೊ ಒತ್ತಡ ಗುಂಪುಗಳು ಅಂತ ಬರ್ತವೆ. ಫಾರ್ ಎಕ್ಸಾಂಪಲ್ ಕರ್ನಾಟಕ ರಕ್ಷಣಾ ವೇದಿಕೆ, ಜೈ ಕರ್ನಾಟಕ ವೇದಿಕೆ, ಈ ಥರ ಒಂದಷ್ಟು ಗ್ರೂಪ್ಗಳಿರ್ತವೆ. ಅವು ಹೋರಾಟಗಳನ್ನು ಮಾಡ್ತವೆ, ಒಂದು ಸ್ಪೆಸಿಫಿಕ್ ಇಶ್ಯೂಸ್ ಇಟ್ಕೊಂಡು ಹೋರಾಟ ಮಾಡ್ತವೆ. ಅದನ್ನು ನಾವು ನೋಡ್ತೀವಿ. ಇನ್ನು ಸ್ಯಾನ್ಸ್ಕ್ರಿಟೈಸೇಷನ್, ಸಂಸ್ಕೃತಾನುಕರಣ. MN ಶ್ರೀನಿವಾಸ್ ಅವರು ಹೇಳ್ತಾರೆ. ಓಕೆ, ಸೋಷಿಯಲ್ ಚೇಂಜ್ ಇನ್ ಮಾಡರ್ನ್ ಇಂಡಿಯಾ ಅಂತ ಕೃತಿನಲ್ಲಿ ಹೇಳ್ತಾರೆ. ಸಂಸ್ಕೃತಾನುಕರಣ ಅದನ್ನು ನೋಡ್ತೀವಿ. ವೆಸ್ಟರ್ನೈಸೇಷನ್, ಪಾಶ್ಚಿಮಾತ್ಯೀಕರಣ.
ಮಾಡರ್ನೈಸೇಷನ್, ಆಧುನಿಕೀಕರಣ, ಅದನ್ನೆಲ್ಲ ನಾವು ನೋಡ್ತೀವಿ. ಅವೆಲ್ಲ ಅಗೇನ್ ಸೋಷಿಯಾಲಜಿ, ಆಂಥ್ರೋಪಾಲಜಿ ಟಾಪಿಕ್ಸ್. ಓಕೆ, ಮಾಡರ್ನಿಸಮ್ ವರ್ಸಸ್ ಟ್ರೆಡಿಷನಲಿಸಮ್ ಅಂದ್ರೆ ಆಧುನಿಕತೆ ಮತ್ತು ಹಿಂದೆ ಪ್ರಾಚೀನಿಕತೆ ಅಂತ ಏನು ಕರಿತೀವಿ, ಟ್ರೆಡಿಷನಲ್, ಅದ್ರ ಬಗ್ಗೆ ಅದ್ರದ್ದು ನೋಡ್ತೀವಿ. ಕರೆಂಟ್ ಸೋಷಿಯಲ್ ಈವಿಲ್ಸ್, ಪ್ರಸ್ತುತ ಸಮಾಜ ಪಿಡುಗುಗಳು ಈಗಿರುವಂಥವು. ಅಲ್ಲೇ ಕೊಟ್ಟಿದ್ದಾನೆ ನಕ್ಸಲಿಸಮ್, ನಕ್ಸಲ್ ಬಾರಿನಲ್ಲಾಗುತ್ತೆ 1960s ಅಲ್ಲಿ. ಈಗ ಆಲ್ಮೋಸ್ಟ್ ಇಲ್ಲ ನಕ್ಸಲಿಸಮ್, ಒಂದೆರಡು ಸ್ಟೇಟಲ್ಲಿ ಬಿಟ್ಟರೆ ಅದನ್ನು ನಾವು ನೋಡ್ತೀವಿ. ಅದ್ರ ಬ್ಯಾಕ್ಗ್ರೌಂಡ್ ಎಲ್ಲ ಓದ್ಕೊಂಡು ಬರ್ತೀವಿ. ನೆಪೋಟಿಸಮ್, ನೆಪೋಟಿಸಮ್ ಪಕ್ಷಪಾತ ಅಂತ ಕರಿತೀವಿ, ಅದು ಸಿನಿಮಾದಲ್ಲಿದೆ, ರಾಜಕೀಯದಲ್ಲಿದೆ. ನೆಪೋಟಿಸಮ್ ಪಕ್ಷಪಾತ ಅಂದರೆ ಒಂದೇ ಫ್ಯಾಮಿಲಿಯವರು. ಓಕೆ, ಅದನ್ನು ಡೈನಾಸ್ಟಿ ಪೊಲಿಟಿಕ್ಸ್ ಅಂತಾರೆ. ಈಗ ಇಂಡಿಯನ್ ಡೆಮಾಕ್ರಸಿನ ಡೈನಾಸ್ಟಿ ಪೊಲಿಟಿಕ್ಸ್ ಅಂದರೆ ಒಂದೇ ಸಂತತಿಯವರೇ ಆಳ್ವಿಕೆ ಮಾಡ್ಕೊಂಡು ಬರ್ತಾರೆ. ಹಿಂದೆ ರಾಜಪ್ರಭುತ್ವ ಹೆಂಗಿತ್ತು ಅದೇ ಥರ ಇವಾಗಲೂ ಕೂಡ ಆಗುತ್ತೆ. ಕರಪ್ಷನ್, ಓಕೆ, ಭ್ರಷ್ಟಾಚಾರ, ಬ್ಲ್ಯಾಕ್ ಮನಿ. ಸೊ ಅದ್ರ ಬಗ್ಗೆ ಬ್ಲ್ಯಾಕ್ ಮನಿ, ಅದ್ರ ಬಗ್ಗೆ ಏನೆಲ್ಲ ಸರ್ಕಾರಗಳು ಕ್ರಮ ಕೈಗೊಂಡಿದೆ, ಕಾನೂನುಗಳನ್ನ ತಂದಿದೆ. ಓಕೆ, ಆ ಬ್ಲ್ಯಾಕ್ ಮನಿಗೋಸ್ಕರ ಪ್ರಧಾನಮಂತ್ರಿ ಗರೀಬ್ ಹಠಾವೋದ ಒಂದು ಕಲ್ಯಾಣ ಯೋಜನೆ ಅಂತ ಏನು ತಗೊಂಬಂದು ಒಂದು ರಿಮೂವ್ ಮಾಡೋದಕ್ಕೆ ಹೋಯ್ತು. ಅದನ್ನೆಲ್ಲ ನಾವು ನೋಡ್ತಾ ಹೋಗ್ತೀವಿ. ಇನ್ನು ಗೌರ್ನಮೆಂಟ್, ಯೂನಿಟ್ 4 ಗೌರ್ನಮೆಂಟ್ ಅಂಡ್ ಪೊಲಿಟಿಕಲ್ ಸಿಸ್ಟಮ್, 4ನೇ ಯೂನಿಟ್ ಅಲ್ಲಿ ಗೌರ್ನಮೆಂಟ್ ಅಂಡ್ ಪೊಲಿಟಿಕಲ್ ಸಿಸ್ಟಮ್ನ ನಾವು ನೋಡ್ತೀವಿ. ಇದನ್ನ ಅಗೈನ್ ಪೊಲಿಟಿನಲ್ಲೂ ನೀವು ನೋಡ್ತಾ ಹೋಗ್ತೀರಾ. ಓಕೆ, ಸೊ ಲೆಜಿಸ್ಲೇಚರ್ ಶಾಸನ ಅಂಗ, ಎಕ್ಸಿಕ್ಯೂಟಿವ್ ಕಾರ್ಯಾಂಗ, ಜುಡಿಷಿಯರಿ ನ್ಯಾಯಾಂಗ, ಅವು 3 pillars ಆಫ್ ಡೆಮಾಕ್ರಸಿ ಅಂತೀವಿ, ಅದನ್ನ ನೋಡ್ತೀವಿ. ದೇರ್ ಫಂಕ್ಷನ್ ವಿತ್ ಇನ್ ಡೆಮಾಕ್ರೆಟಿಕ್ ಪೊಲಿಟಿಕಲ್ ಸಿಸ್ಟಮ್. ಅದನ್ನ ಈ ಡೆಮಾಕ್ರೆಟಿಕ್ ಪೊಲಿಟಿಕಲ್ ಸಿಸ್ಟಮ್ ಒಳಗಡೆ ನಾವು ನೋಡ್ತೀವಿ. ಓಕೆ, ಇದರಲ್ಲಿ ನಾವು ಅಗೇನ್ ವುಮೆನ್ ಸೋಷಿಯಲ್ ಇಶ್ಯೂಸ್ ಬಗ್ಗೆ ನೋಡ್ತೀವಿ. ಇಲ್ಲಿ ವುಮೆನ್ ರಿಸರ್ವೇಷನ್ ಅನ್ನ ನೋಡ್ತೀವಿ, SC ST ರೆಪ್ರೆಸೆಂಟೇಷನ್ ಅನ್ನ ನೋಡ್ತೀವಿ. ಓಕೆ, ಇನ್ನು ಡೆಮಾಕ್ರೆಟಿಕ್ ಪೊಲಿಟಿಕಲ್ ಸಿಸ್ಟಮ್ ಇಟ್ಸ್ ಫಂಕ್ಷನಿಂಗ್ ಇನ್ ಎ ಟ್ರೆಡಿಷನಲ್ ಸೊಸೈಟಿ ಅಂದರೆ ಪಾರಂಪರಿಕ ಸಮಾಜದಲ್ಲಿ ಡೆಮಾಕ್ರಸಿ ಯಾವ ಥರ ಇತ್ತು, ಬುಡಕಟ್ಟು ಸಮಾಜದಲ್ಲಿ, ಅನಾಗರಿಕ ಸಮಾಜ, ಇಲಿಟ್ರೇಟ್ ಸೊಸೈಟಿ, ಓಕೆ, ಪ್ರೀ ಲಿಟ್ರೇಟ್ ಸೊಸೈಟಿ, ಅದರಲ್ಲಿ ಯಾವ ಥರ ಡೆಮಾಕ್ರೆಟಿಕ್ ಸಿಸ್ಟಮ್ ಇತ್ತು ಅಂತ ಹೇಳಿ ನೋಡ್ತೀವಿ. ಅಲ್ಲಿ ಒಬ್ಬ ಲೀಡರ್ ಇರ್ತಿದ್ದ, ಎಲ್ಲರೂ ಕೂತ್ಕೊಂಡು ತೀರ್ಮಾನ ಮಾಡ್ತಾ ಇದ್ರು, ಅದನ್ನ ನಾವು ನೋಡ್ತೀವಿ. ಓಕೆ, ಪೊಲಿಟಿಕಲ್ ಪಾರ್ಟೀಸ್ ಅಂಡ್ ದೇರ್ ಸೋಷಿಯಲ್ ಕಂಪೋಸಿಷನ್. ಇದು ಕ್ವಶನ್ಸ್ ಆಗುತ್ತೆ. ಪೊಲಿಟಿಕಲ್ ಪಾರ್ಟೀಸ್ ಅಂಡ್ ಸೋಷಿಯಲ್ ಕಂಪೋಸಿಷನ್ ಅಂದ್ರೆ ಒಂದು ಜಾತಿಯವರು ಒಂದು ಪಾರ್ಟಿಗೆ ಅವರು ಬೆಂಬಲಿಸ್ತಾ ಇರ್ತಾರೆ, ಅದನ್ನ ನೀವು ನೋಡ್ತಾ ಹೋಗ್ತೀರಾ. ಪೊಲಿಟಿಕಲ್ ಪಾರ್ಟಿ ಅಂಡ್ ದೇರ್ ಸೋಷಿಯಲ್ ಕಂಪೋಸಿಷನ್, ಒಂದು ವರ್ಗದವರು ಒಂದು ಪಾರ್ಟಿಯನ್ನ ಬೆಂಬಲಿಸ್ತಾರೆ. ಓಕೆ, ಅವರು ಅದೇ ಪಾರ್ಟಿಗೆ ಸ್ಟಿಕ್ ಆನ್ ಆಗಿರ್ತಾರೆ. ಅದನ್ನೆಲ್ಲ ನಾವು ನೋಡ್ತಾ ಹೋಗ್ತೀವಿ. ಇಲ್ಲಿ ಆನ್ಸರ್ ಬರಿಬೇಕಾದ್ರೆ ಬ್ಯಾಲೆನ್ಸ್ ಮಾಡಿ ಬರಿಬೇಕಾಗತ್ತೆ, ಯಾವ ಹೆಸರುಗಳನ್ನು ಹೇಳಬಾರ್ದು. ಸೊ ಆ ಥರ ಬರಿಬೇಕು. ಅದನ್ನೆಲ್ಲ ನಾವು ಕ್ಲಾಸಲ್ಲಿ ನಿಮಗೆ ಹೇಳ್ಕೊಡ್ತೀವಿ. ಇನ್ನು ಯೂನಿಟ್ 5 ಡಿಸೆಂಟ್ರಲೈಸೇಷನ್ ಆಫ್ ಪವರ್, ಅಧಿಕಾರ ವಿಕೇಂದ್ರೀಕರಣ. ಅಧಿಕಾರ ವಿಕೇಂದ್ರೀಕರಣಕ್ಕೆ ಹೋದ್ರೆ ಇಲ್ಲಿ ಡಿಸೆಂಟ್ರಲೈಸೇಷನ್ ಆಫ್ ಪವರ್ ಅಂಡ್ ಪೊಲಿಟಿಕಲ್ ಪಾರ್ಟಿಸಿಪೇಷನ್ ಅಂದ್ರೆ ಪೊಲಿಟಿಕಲ್ ಪಾರ್ಟಿಸಿಪೇಷನ್, ಅಧಿಕಾರ ವಿಕೇಂದ್ರೀಕರಣ ಆಗಿದೆ. ಆ ಪೊಲಿಟಿಕಲ್ ಪಾರ್ಟಿಸಿಪೇಷನ್ ರಾಜಕೀಯ ಭಾಗವಹಿಸುವಿಕೆ. ಫಾರ್ ಎಕ್ಸಾಂಪಲ್ ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತಿನಲ್ಲಿ 50% ವುಮೆನ್ ರಿಸರ್ವೇಷನ್ ಇದೆ. ಈಗ ಗ್ರಾಮ ಪಂಚಾಯತಿನಲ್ಲಿ 20 ಜನ ಸದಸ್ಯರು ಅಂದ್ರೆ 10 ಜನ ಮಹಿಳೆಯರು ಇರ್ತಾರೆ. ಓಕೆ, ಇನ್ನ SC ST ಇರ್ತಾರೆ, OBC ಇರ್ತಾರೆ. ಓಕೆ, ಅವ್ರದ್ದು ಪೊಲಿಟಿಕಲ್ ಪಾರ್ಟಿಸಿಪೇಷನ್ ಯಾವ ಥರ ಇದೆ? ಯಾಕೆಂದ್ರೆ ಹೈಯೆಸ್ಟ್ ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಡೆಮೊಕ್ರೆಟಿಕ್ ಸೋಷಿಯಲ್ ಕಂಪೋಸಿಷನ್, ಸೋಷಿಯಲ್ ಇದು ಪಾರ್ಟಿಸಿಪೇಟ್ ಮಾಡೋದು ಪಂಚಾಯತ್ ರಾಜಲ್ಲಿ. ಓಕೆ, ಯಾಕೆಂದ್ರೆ 50% ರಿಸರ್ವೇಷನ್ ಅನ್ನ ಕೊಟ್ಟಿದ್ದಾರೆ ಅದಕ್ಕೋಸ್ಕರ. ಇನ್ನು ಅವರು ಬರ್ತಾರೆ, ಆ ಹೆಣ್ಮಕ್ಳು ಅಲ್ಲಿ ಪಾರ್ಟಿಸಿಪೇಟ್ ಮಾಡಲ್ಲ, ಏನು ಮಾತಾಡಲ್ಲ ಸಭೆಗಳಲ್ಲಿ. ಯಾಕೆಂದ್ರೆ ಬಿಕಾಸ್ ಆಫ್ ಲ್ಯಾಕ್ ಆಫ್ ಅವೇರ್ನೆಸ್ಸು, ಇಲ್ಲಿಟ್ರಸಿ, ಗೊತ್ತಿರಲ್ಲ, ಅವ್ರನ್ನೇನೋ ತಂದು ಕೂರಿಸ್ತಾರೆ. ಅದನ್ನೆಲ್ಲ ನೆಗೆಟಿವ್ ಆಸ್ಪೆಕ್ಟ್ಸ್ ಅಲ್ಲಿ ನಾವು ನೋಡ್ತೀವಿ. ಓಕೆ, ಅದನ್ನ ಬರಿಬೇಕಾಗತ್ತೆ. ನೆಕ್ಸ್ಟ್ ಯೂನಿಯನ್ ಗವರ್ನಮೆಂಟ್, ಕೇಂದ್ರ ಸರ್ಕಾರ, ಅದರಲ್ಲಿ ಪಾರ್ಲಿಮೆಂಟ್, ಕ್ಯಾಬಿನೆಟ್, ಸುಪ್ರೀಂ ಕೋರ್ಟ್, ಜುಡಿಷಿಯಲ್ ರಿವ್ಯೂ, ನ್ಯಾಯಿಕ ಪುನರ್ ಅವಲೋಕನ, ಅದೆಲ್ಲ ನಿಮಗೆ ಪೊಲಿಟಿದು ಇಟ್ಟಿದ್ದಾರೆ. ನೆಕ್ಸ್ಟ್ ಸೆಂಟರ್ ಅಂಡ್ ಸ್ಟೇಟ್ ರಿಲೇಷನ್ಸ್, ಸ್ಟೇಟ್ ಗವರ್ನಮೆಂಟ್, ಕೇಂದ್ರ ಮತ್ತು ರಾಜ್ಯ ಸಂಬಂಧಗಳು, ಅಲ್ಲಿ ನೋಡ್ತೀವಿ, ಲೀಸ್ಟ್ಗಳನ್ನ ನೋಡ್ತೀವಿ. ಇನ್ನು ಸ್ಟೇಟ್ ಗವರ್ನಮೆಂಟ್ ಬಗ್ಗೆ ಇಟ್ಟಿದ್ದಾರೆ. ರೋಲ್ ಆಫ್ ಗವರ್ನರ್ ಅಂಡ್ ಪಂಚಾಯತ್ ರಾಜ್, ಸೊ ಗವರ್ನರ್ನ ಪಾತ್ರ ಮತ್ತು ಪಂಚಾಯತ್ ರಾಜ್ ವ್ಯವಸ್ಥೆ.
ಕ್ಲಾಸ್ ಕ್ಯಾಸ್ಟ್ ಅಂಡ್ ರೀಜನಲ್ ಪೊಲಿಟಿಕ್ಸ್. ಕ್ಲಾಸ್ ಕ್ಯಾಸ್ಟ್ ಅಂಡ್ ರೀಜನಲ್ ಪೊಲಿಟಿಕ್ಸ್ ನೋಡಿ, ಇದು ನಿಮಗೆ ಮೇನ್ಸ್ಗೆ ಅಷ್ಟೇ ಅಲ್ಲ, ಇವನ್ PSI ಎಸ್ಸೆ ಬರಿಬೇಕಾದ್ರೂ ಯಾವುದಾದ್ರೂ ಸೋಷಿಯಲ್ ಇಶ್ಯೂಸ್ ಬಂದರೆ ಅಥವಾ ಕೇಸ್ ಮೇನ್ಸಲ್ಲಿ ಎಸ್ಸೆ ಬರಿಬೇಕು ಅಂದ್ರೂ ಈ ಟಾಪಿಕ್ಕು ನಿಮಗೆ ಸೋಷಿಯಲ್ ಇಶ್ಯೂಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ನೋಡಿ ಅಲ್ಲಿ ಕ್ಲಾಸ್ ವರ್ಗ, ಕ್ಯಾಸ್ಟ್ ಜಾತಿ ಅಂಡ್ ರೀಜನಲ್ ಪೊಲಿಟಿಕ್ಸ್ ಪ್ರಾದೇಶಿಕ ರಾಜಕೀಯ. ಈಗ ಪ್ರಾದೇಶಿಕ ಪಾರ್ಟಿಗಳಿದೆ, ನಮ್ಮ ಸೌತಲ್ಲಿ ಪ್ರಾದೇಶಿಕ ಪಾರ್ಟಿಗಳ ಪ್ರಾಬಲ್ಯ ಇದೆ. ತಮಿಳುನಾಡಲ್ಲಿ TVK, ಆಂಧ್ರದಲ್ಲಿ ಬಂದು ತೆಲುಗು ದೇಶಂ ಇರ್ಬೋದು, ಜನಸೇನಾ ಇರ್ಬೋದು, ಕರ್ನಾಟಕದಲ್ಲಿ ಬಂದು JDS ಇರ್ಬೋದು, ಇನ್ನು ಮಹಾರಾಷ್ಟ್ರದಲ್ಲಿ ಬಂದು ಶಿವಸೇನಾ ಇರ್ಬೋದು. ಈ ಥರ ರೀಜನಲ್ ಪಾರ್ಟಿ ಪೊಲಿಟಿಕ್ಸು ನೋಡ್ತೀವಿ. ಕ್ಲಾಸ್ ಕ್ಯಾಸ್ಟ್ ಕಂಪೋಸಿಷನ್ ಇನ್ ಇಂಡಿಯನ್ ಪೊಲಿಟಿಕ್ಸ್ ಅಂದರೆ ರಾಜಕೀಯದಲ್ಲಿ ಜಾತಿ ವರ್ಗದ ಒಂದು ಏನಿದೆ ಅಂತ ನೋಡ್ತೀವಿ. ಪೊಲಿಟಿಕ್ಸ್ ಆಫ್ ರೀಜನಲಿಸಮ್, ಇದನ್ನೇ ಮತ್ತೆ ರೀಜನಲ್ ಪೊಲಿಟಿಕ್ಸ್ನ ನೋಡ್ತೀವಿ. ಲಿಂಗ್ವಿಸಮ್ ಭಾಷಾವಾದ ನೋಡ್ತೀವಿ. ಕಮ್ಯುನಲಿಸಮ್ ಕೋಮುವಾದ ನೋಡ್ತೀವಿ. ಸೆಕ್ಯುಲರೈಸೇಷನ್ ಜಾತ್ಯಾತೀವಾದ ಅದನ್ನು ನೋಡ್ತೀವಿ. ಪೊಲಿಟಿಕಲ್ ಪಾರ್ಟಿಸಿಪೇಷನ್ ರಾಜಕೀಯ ಭಾಗವಹಿಸುವಿಕೆ ನೋಡ್ತೀವಿ. ಪ್ರಾಬ್ಲಮ್ಸ್ ಆಫ್ ಸೆಕ್ಯುಲರೈಸೇಷನ್ ಪಾಲಿಸಿ ಅಂಡ್ ನ್ಯಾಷನಲ್ ಇಂಟಿಗ್ರೇಷನ್ ಅಂದರೆ ರಾಷ್ಟ್ರೀಯ ಭಾವೈಕ್ಯತೆಗೆ ವಿಷಯಕ್ಕೆ ಸಂಬಂಧಪಟ್ಟಿದ್ದನ್ನು ನೋಡ್ತೀವಿ. ವೋಟಿಂಗ್ ಬಿಹೇವಿಯರ್ ಅದನ್ನು ನೋಡ್ತೀವಿ. ಅಂದರೆ ಒಂದೊಂದು ಕ್ಲಾಸು ಒಂದೊಂದು ಪಾರ್ಟಿಗೆ ಅದು ವೋಟ್ ಮಾಡ್ತಾರೆ, ಅದನ್ನು ನಾವು ನೋಡ್ತೀವಿ. ವೋಟ್ ಬ್ಯಾಂಕ್ ಪೊಲಿಟಿಕ್ಸ್ನ ನೋಡ್ತೀವಿ, ಅದರ ಕಾನ್ಸಿಕ್ವೆನ್ಸಸ್ನ ನೋಡ್ತೀವಿ. ಸೊ ಈ ಥರ ಒಂದಷ್ಟು ಟಾಪಿಕ್ಸ್ನ ಇಟ್ಟಿದ್ದಾರೆ. ಇನ್ನು ಯೂನಿಟ್ 6 ಸೋಷಿಯೋ ಎಕನಾಮಿಕ್ ಸಿಸ್ಟಮ್ ಸಾಮಾಜಿಕ ಮತ್ತು ಆರ್ಥಿಕ ವ್ಯವಸ್ಥೆ ಅಂತ ಇಟ್ಟಿದ್ದಾರೆ. ಸೋಷಿಯೋ ಎಕನಾಮಿಕ್ ಅದರಲ್ಲಿ ಜಾಜ್ ಮನಿ ಸಿಸ್ಟಮ್ ಲಾಸ್ಟ್ 2 ಟೈಮ್ಸ್ ಕೇಳಿದ್ದಾರೆ. ಜಾಜ್ ಮನಿ ಪದ್ಧತಿ ಬಗ್ಗೆ ಟ್ರೆಡಿಷನಲಲ್ಲಿ ಅದು ಹಳ್ಳಿನಲ್ಲಿ ಜಜಮಾನ್ ಅಂತ ಇರ್ತಾನೆ, ಕಮೀನ್ ಅಂತ ಇರ್ತಾನೆ. ಜಜಮಾನ್ ಅಂದರೆ ಹಳ್ಳಿಯ ಜಮೀನ್ದಾರ, ಕಮೀನ್ ಅಂದರೆ ಅವ್ರು ಹೊಲದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಓಕೆ, ಈ ಥರ ಜಾಜ್ ಮನಿ ಸಿಸ್ಟಮ್ ಓಕೆ ಅದನ್ನು ನಾವು ನೋಡ್ತೀವಿ. ಅದು ಟ್ರೆಡಿಷನಲ್ ಸೊಸೈಟಿನಲ್ಲಿ ಯಾವ ಥರ ಇತ್ತು. ಇನ್ನು ಮಾರ್ಕೆಟ್ ಎಕಾನಮಿ ಮಾರುಕಟ್ಟೆ ಆರ್ಥಿಕತೆ ಅಂಡ್ ಇಟ್ ಸೋಷಿಯಲ್ ಕಾನ್ಸಿಕ್ವೆನ್ಸಸ್ ಸಾಮಾಜಿಕ ಪರಿಣಾಮಗಳನ್ನ ನೋಡ್ತೀವಿ. ಆಕ್ಯುಪೇಷನಲ್ ಡೈವರ್ಸಿಫಿಕೇಶನ್ ಇಲ್ಲಿ ವೃತ್ತಿ ನೋಡ್ತೀವಿ, ವೃತ್ತಿದಿಟ್ಟಿದ್ದಾರೆ, ಒಬ್ಬೊಬ್ರು ಒಂದೊಂದು ವೃತ್ತಿಯನ್ನ ಮಾಡ್ತಾರೆ. ಸೋಷಿಯಲ್ ಸ್ಟ್ರಕ್ಚರ್, ಪ್ರೊಫೆಷನ್ ಅಂಡ್ ಪ್ರೊಫೆಷನಲೈಸೇಷನ್. ಪ್ರೊಫೆಷನ್ ಅಂದ್ರೇನು, ಪ್ರೊಫೆಷನಲೈಸೇಷನ್ ಅಂದ್ರೆ ಏನು ಅದನ್ನು ನೋಡ್ತೀವಿ. ಟ್ರೇಡ್ ಯೂನಿಯನ್ಸ್ ಓಕೆ, ವ್ಯಾಪಾರಿ ಸಂಘಟನೆಗಳನ್ನ, ಎಕ್ಸ್ಪ್ಲಾಯಿಟೇಷನ್, ಕರಪ್ಷನ್, ರೋಲ್ ಆಫ್ ಟ್ರೇಡ್ ಯೂನಿಯನ್ಗಳ ಪಾತ್ರ, ಸೋಷಿಯಲ್ ಡಿಟರ್ಮಿನೆಂಟ್ಸ್ ಸಾಮಾಜಿಕ ನಿರ್ಧಾರಕಗಳನ್ನ ನೋಡ್ತೀವಿ. ಕಾನ್ಸಿಕ್ವೆನ್ಸಸ್ ಆಫ್ ಎಕ್ಸ್ಪ್ಲಾಯಿಟೇಷನ್ ಅಂಡ್ ಕರಪ್ಷನ್ ಓಕೆ, ಹೇಗೇನು ಕರಪ್ಷನ್ ಅನ್ನು ಇಟ್ಟಿದ್ದಾನೆ. ಗ್ಲೋಬಲೈಸೇಷನ್ ಜಾಗತೀಕರಣ ಅದರ ಸೋಷಿಯಲ್ ಇಂಪ್ಯಾಕ್ಟ್ ಅಂಡ್ ಇಟ್ ಸೋಷಿಯಲ್ ಇಂಪ್ಯಾಕ್ಟ್ ಸಮಾಜದ ಮೇಲೆ ಜಾಗತೀಕರಣದ ಪ್ರಭಾವ, ಇಂಪ್ಯಾಕ್ಟ್, ಪರಿಣಾಮ, ಪಾಸಿಟಿವ್ ನೆಗೆಟಿವ್ ಎರಡೂ ನೋಡಬೇಕಾಗತ್ತೆ, ಅದನ್ನು ನಾವು ನೋಡ್ತೀವಿ. ಇನ್ನು ಲಾಸ್ಟ್ ಯೂನಿಟ್ 7 ರೂರಲ್ ಸೋಷಿಯಲ್ ಸಿಸ್ಟಮ್ ಅಂಡ್ ರೂರಲ್ ಡೆವಲಪ್ಮೆಂಟ್. ಓಕೆ, ಗ್ರಾಮೀಣ ಸಮಾಜ ವ್ಯವಸ್ಥೆ ಮತ್ತು ಗ್ರಾಮೀಣ ಅಭಿವೃದ್ಧಿ. ಈಗ ಓಕೆ, ಇದರಲ್ಲಿ ಒಂದಷ್ಟು ಟಾಪಿಕ್ಸ್ ಇಟ್ಟಿದ್ದಾರೆ. ಸೋಷಿಯೋ ಕಲ್ಚರಲ್ ಡೈಮೆನ್ಷನ್ ಸಾಮಾಜಿಕ ಮತ್ತು ಆರ್ಥಿಕ ಆಯಾಮಗಳು ಅಂತ ಇಟ್ಟಿದ್ದಾರೆ. ಸೋಷಿಯಲ್ ಕಲ್ಚರಲ್ ಡೈಮೆನ್ಷನ್ಸ್ ಆಫ್ ದ ವಿಲೇಜ್ ಕಮ್ಯುನಿಟಿ ಅಂದರೆ ವಿಲೇಜ್ ಗ್ರಾಮೀಣ ಸಮುದಾಯದಲ್ಲಿ ಯಾವ ಥರ ಸಾಮಾಜಿಕ ಮತ್ತು ಆರ್ಥಿಕ ಸಾಂಸ್ಕೃತಿಕ ಆಯಾಮಗಳನ್ನು ನಾವು ನೋಡ್ತೀವಿ. ಟ್ರೆಡಿಷನಲ್ ಪವರ್ ಸ್ಟ್ರಕ್ಚರ್ ಓಕೆ, ಪಾರಂಪರಿಕ ವ್ಯವಸ್ಥೆನಲ್ಲಿ ಯಾವ ಥರ ಅಧಿಕಾರ ಇತ್ತು ರಚನೆ ಅಂತ ಹೇಳಿ. ಡೆಮಾಕ್ರಟೈಸೇಷನ್ ಲೀಡರ್ಶಿಪ್ ಅಂದರೆ ರೂರಲಲ್ಲಿ ಯಾವ ಥರ ಇತ್ತು. ಈಗ ಗ್ರಾಮ ಪಂಚಾಯತಿ ಮೆಂಬರ್ ಏನಾದರೂ ಕೆಳಜಾತಿಯವರಾಗಿದ್ದರೆ ಅಲ್ಲಿ ಮೇಲ್ಜಾತಿಯವನೇ ಪ್ರಭಾವ ಬೀರ್ತಾ ಇರ್ತಾನೆ, ಯಾಕಂದರೆ ಅವ್ರಿಗೆ ಅನಕ್ಷರತೆ ಇರುತ್ತೆ, ಓಕೆ, ಪಾವರ್ಟಿ ಇರುತ್ತೆ. ಈ ಥರ ಕಾರಣಗಳಿಂದ ಅದನ್ನು ನೋಡ್ತೀವಿ. ಪಾವರ್ಟಿ ಬಡತನ, ಇಂಡೆಟೆಡ್ನೆಸ್ ಓಕೆ, ಋಣಭಾರ, ಬಾಂಡೆಡ್ ಲೇಬರ್, ಜೀತದಾಳು ಪದ್ಧತಿ, ಸೋಷಿಯಲ್ ಕಾನ್ಸಿಕ್ವೆನ್ಸಸ್ ಸಾಮಾಜಿಕ ಪರಿಣಾಮಗಳು ಆಫ್ ದ ರೂರಲ್ ಸೀನ್ ಓಕೆ, ಗ್ರಾಮೀಣ ವ್ಯವಸ್ಥೆಯ ಸಾಮಾಜಿಕ ಪರಿಣಾಮಗಳು. ಇವನ್ನೆಲ್ಲ ನಿಮಗೆ ರೂರಲ್ ಸೋಷಿಯಲ್ ಸಿಸ್ಟಮ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಓಕೆ. ಇಷ್ಟಕ್ಕೆ ನಾವು ಮೆಟೀರಿಯಲ್ ಕೂಡ ಇದೆ ನಮ್ಮ ಹತ್ರ, ಕ್ಲಾಸಸ್ಸು ಕೂಡ ನಾವು ಶುರು ಮಾಡ್ತೀವಿ. ಈಗ KS ಪ್ರಿಲಿಮ್ಸ್ಗೆ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ, ಏಕೆಂದರೆ ಸದ್ಯದಲ್ಲೇ ನೋಟಿಫಿಕೇಶನ್ ಬರ್ತಾ ಇದೆ ಓಕೆ. ಬಟ್ ನಾವು ಪ್ರಿಲಿಮ್ಸ್ ಮೈನ್ಸ್ ಬ್ಯಾಚ್ ಕೂಡ ನಾವು ಮಾಡ್ತೀವಿ.
ಓಕೆ, ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ನಿಮಗೆ ತರಗತಿಗಳು ಇರುತ್ತೆ. ಓಕೆ, ಇಷ್ಟು ನಿಮಗೆ ಸೋಷಿಯಲ್ ಆ್ಯಂಡ್ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್. ಇನ್ನು ಮುಂದಿನ ತರಗತಿನಲ್ಲಿ ಇದ್ರ ಮುಂದುವರೆದ ಭಾಗ ಏನು ಎಕಾನಮಿ ಮತ್ತು ರೂರಲ್ ಡೆವಲಪ್ಮೆಂಟ್, ಅದನ್ನು ನಾವು ಡಿಸ್ಕಸ್ ಮಾಡ್ತೀವಿ. ಅಂದರೆ ಒಂದೊಂದೇ KS ಮೈನ್ಸ್ಗೆ ಏನೇನಿದೆ ಟಾಪಿಕ್ಸ್ ಅಷ್ಟನ್ನು ಕೂಡ ನಾವು ಡಿಕೋಡ್ ಮಾಡ್ತಾ ಹೋಗ್ತೀವಿ. ಆಯಾ ಸ್ಪೆಸಿಫಿಕ್ ಏನು ಫ್ಯಾಕಲ್ಟಿ ಇದ್ದಾರೆ ಅವರು ಬಂದು ನಿಮಗೆ ಡಿಕೋಡ್ ಮಾಡ್ತಾರೆ. ಓಕೆ, ಈಗ ಸದ್ಯದಲ್ಲೇ KS ಬ್ಯಾಚ್ ಶುರುವಾಗ್ತಾ ಇದೆ. ಓಕೆ, ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ಇರುತ್ತೆ. ಆನ್ಲೈನ್ ಆ್ಯಂಡ್ ಆಫ್ಲೈನ್ ಕ್ಲಾಸಸ್ ಇರುತ್ತೆ. ಓಕೆ, ಆಫ್ಲೈನ್ ಬರೋರು ನಮ್ಮ ಸ್ಪರ್ಧಾ ಅರಿವು ಅಕಾಡೆಮಿನ ಸಂಪರ್ಕಿಸಿ. ಆನ್ಲೈನಿಗೆ ಬರುವಂಥವ್ರು ನಮ್ಮ ಥ್ರೂ ಆ್ಯಪಲ್ಲಿ ನಿಮಗೆ ಸಿಗುತ್ತೆ. ಸ್ಪರ್ಧಾ ಅರಿವು ಅಕಾಡೆಮಿ ಆ್ಯಪ್ನಲ್ಲಿ ನಿಮಗೆ ಸಿಗುತ್ತೆ. ಓಕೆ, ಥ್ಯಾಂಕ್ ಯು. ಸ್ಟೇ ವಿತ್ ಅಸ್.